ನಿಮಗೆ ಆಗಾಗ್ಗೆ ತಲೆನೋವು ಬರುತ್ತಾ? ತಿಂಗಳಲ್ಲಿ ಕೊನೆಯ ಪಕ್ಷ 10 ದಿವಸಕ್ಕಿಂತ ಜಾಸ್ತಿ ಇರುತ್ತೆ, ಅಥವಾ ಒಂದೇ ಕಡೆ ತಲೆನೋವು ಬರುತ್ತೆ, ಅಥವಾ ತಲೆನೋವು ಬಂದಾಗ ವಾಂತಿ ಆಗುತ್ತೆ. ಇದಕ್ಕೆಲ್ಲ ಕಾರಣ ಮೈಗ್ರೇನ್ ಅಂತ ಹೇಳ್ತೀವಿ, ವ್ಯಾಸ್ಕ್ಯುಲರ್ ಹೆಡ್ಏಕ್. ನಮಸ್ಕಾರ, ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಈ ಮೈಗ್ರೇನ್ ಬಗ್ಗೆ ಸ್ವಲ್ಪ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಎಲ್ಲಾದರೂ ಪ್ರಯಾಣ ಮಾಡಿ ಬಂದರೆ ತಲೆನೋವು ಬರುತ್ತಾ? ಅಥವಾ ಯಾವುದಾದ್ರು ಫಂಕ್ಷನ್ನು ಅಥವಾ ಗಲಾಟೆ ಇರೋ ಜಾಗಕ್ಕೆ ಹೋದ್ಮೇಲೆ ತಲೆನೋವು ಬರುತ್ತೆ. ಉಪವಾಸ ಇದ್ದರೆ ಅಥವಾ ಹೊಟ್ಟೆ ತುಂಬ ಅತಿಯಾದ ಊಟ ಮಾಡಿದಾಗ್ಲೂ ತಲೆನೋವು ಬರ್ಬೋದು. ಇದಕ್ಕೆಲ್ಲ ಏನು ಕಾರಣ? ಈ ಮೈಗ್ರೇನ್ ಅನ್ನೋದು ಒಂದು ನ್ಯೂರಾಲಜಿಕಲ್ ಡಿಸಾರ್ಡರ್. ಸಾಧಾರಣ ಈ ತಲೆಯಲ್ಲಿ ಒಂದು ಭಾಗ ಮಾತ್ರ, ಅಂದರೆ ಬಲಭಾಗ ಅಥವಾ ಎಡಭಾಗ ಮಾತ್ರ ನೋವು ಬರ್ಬೋದು. ಎಷ್ಟೋ ಸಲ ವಾಕರಿಕೆ, ವಾಂತಿ, ಬೆಳಕು ನೋಡೋಕ್ಕಾಗಲ್ಲ, ಶಬ್ದ ಕೇಳೋಕ್ಕಾಗಲ್ಲ, ಯಾವುದೋ ಕಟು ವಾಸನೆ ಕೇಳೋಕ್ಕಾಗಲ್ಲ. ಇದು ಬಂದರೆ ಸಾಧಾರಣ 1 ದಿವಸದಿಂದ 3 ದಿವಸ ತನಕನೂ ಇರುತ್ತೆ ಕೆಲವರಿಗೆ. ಈ ಮೈಗ್ರೇನಲ್ಲಿ ಒಟ್ಟು 4 ಸ್ಟೇಜ್ ಇದೆ. ಪ್ರೋಡ್ರೋಮ್, 2ನೇದು ಆರ, 3ನೇದು ಹೆಡ್ಏಕ್ ಅಟ್ಯಾಕ್, 4ನೇದು ಪೋಸ್ಟ್ರೋಮ್ ಅಥವಾ ರಿಕವರಿ. ಈ ಪ್ರೋಡ್ರೋಮ್ ಅಂದರೆ ಫುಲ್ ಬ್ಲೌನ್ ತಲೆನೋವು ಬರೋಕ್ಕೆ ಮುಂಚೆ ಕೆಲವು ಸಿಮ್ಟಮ್ಸ್ಗಳು. ಏನೋ ಮೂಡಿರಲ್ಲ, ಆಕಳಿಕೆ ಬರ್ತಾ ಇರುತ್ತೆ, ಫುಡ್ ಕ್ರೇವಿಂಗ್, ತಿನ್ನೋಣ ಅನಿಸ್ತಾ ಇರುತ್ತೆ, ಬುತ್ತಿಗೆಲ್ಲ ಬಿಗಿ ಅನಿಸುತ್ತೆ. ಇದೆಲ್ಲ ಪ್ರೋಡ್ರೋಮ್ ಸಿಮ್ಟಮ್ಸ್. 2ನೇದು ಆರ ಬಂದರೆ ವಿಷುವಲ್ ಆರ ಅಂತ ಹೇಳ್ತೀವಿ. ಏನೋ ಕಣ್ಮುಂದೆ ಫ್ಲ್ಯಾಶ್ ಆಫ್ ಲೈಟ್ಸ್ ಬಂದಂಗೆ ಆಗುತ್ತೆ. ಕಣ್ಮುಂದೆ ಜಿಗ್ಜ್ಯಾಗ್ ಲೈನ್ ಬರ್ಬೋದು ಅಂತ, ಅಥವಾ ಬ್ಲೈಂಡ್ ಸ್ಪಾಟ್ ಬರ್ಬೋದು. ಮುಖ ಎಲ್ಲ ಒಂಥರ ನಮ್ನೆಸ್ಸು, ಏನೋ ಒಂಥರ ಸೆನ್ಸೇಷನ್ ಬರುತ್ತೆ. ಇನ್ನು ಏನೂ ಮಾತಾಡೋದು ಬೇಡ ಅನಿಸುತ್ತೆ. 3ನೇ ಸ್ಟೇಜು ಹೆಡ್ಏಕ್ ಅಟ್ಯಾಕ್. ಒಂಥರ ಸಿವಿಯರ್ ಥ್ರಾಬಿಂಗ್ ಹೆಡ್ಏಕ್, ಪಟ 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 ಸಿಡಿತಾ ಇರುತ್ತೆ. ಸಾಧಾರಣ ಬಂದರೆ 4 ಗಂಟೆಯಿಂದ 24 ಗಂಟೆ, 72 ಗಂಟೆ ತನಕನೂ ಸಿಕ್ಕಾಪಟ್ಟೆ ಇದ್ದು ಅವರ ದಿನನಿತ್ಯದ ಆ್ಯಕ್ಟಿವಿಟೀಸನ್ನೇ ಹೊರಟೋಗ್ಬಿಡುತ್ತೆ. ಕೆಲಸ ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ರಜೆ ಹಾಕ್ಬಿಡ್ತಾರೆ, ಬೆಳಕಿಗೆ ಕಣ್ಬಿಡೋಕ್ಕಾಗಲ್ಲ, ಶಬ್ದ ಕೇಳೋಕ್ಕಾಗಲ್ಲ, ಯಾರ ಮಾತು ಬೇಕಾಗಿರಲ್ಲ, ಹೀಗನ್ಸುತ್ತೆ. ಇನ್ನು 4ನೇದು ಪೋಸ್ಟ್ರೋಮ್ ಅಥವಾ ರಿಕವರಿ ಸ್ಟೇಜಲ್ಲಿ ಒಂಥರ ಹ್ಯಾಂಗ್ ಓವರ್ ಫೇಸ್, ಒಂಥರ ಡಲ್ಲಾಗಿರ್ತಾರೆ, ಸುಸ್ತಿರುತ್ತೆ, ಕನ್ಫ್ಯೂಷನ್ನು, ಡಿಸಿನೆಸ್, ನಿಂತರ ಒಂಥರ ತಲೆ ದಿಮ್ ಅಂತ ಇರುತ್ತೆ, ಯಾವುದಕ್ಕೂ ಕೆಲಸ ಮಾಡೋಕ್ಕೂ ಮನಸ್ಸು ಬರ್ತಾ ಇರಲ್ಲ. ಇದೆಲ್ಲ ಕೆಲವು ಸಿಮ್ಟಮ್ಸ್ಗಳು. ಈ ಮೈಗ್ರೇನನ್ನು ಡಯಾಗ್ನೋಸ್ ಮಾಡೋಕ್ಕೆ ಯಾವುದೇ ಸ್ಪೆಸಿಫಿಕ್ ಟೆಸ್ಟ್ ಇಲ್ಲ. ಈ ಕ್ಲಿನಿಕಲ್ ಸಿಮ್ಟಮ್ಸ್ ಮೇಲೆ ನಾವು ಡಯಾಗ್ನೋಸ್ ಮಾಡ್ತೀವಿ. ಈ ಮೈಗ್ರೇನ್ ಯಾವ್ಯಾವ ಕಾರಣಕ್ಕೆ ಬರುತ್ತೆ, ಈ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಯಾವುದ್ಯಾವುದು ತಿಳ್ಕೊಳ್ಳೋಣ ಇವಾಗ. ಮೊದಲನೇದಾಗಿ ಜೆನೆಟಿಕ್ ಆ್ಯಂಡ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಹೈ ಸ್ಟ್ರೆಸ್ ಅಂತ, ಡಿಸ್ಟ್ರೆಸ್ ಅಂತ ಹೇಳ್ತೀವಿ, ಆ ಥರ ತುಂಬ ಕೆಲಸ ಮಾಡೋದು, ಪ್ರಯಾಣ ಮಾಡೋದು, ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ ಒಂಥರ ಸ್ಟ್ರೆಸ್ ಆಗುತ್ತೆ. ಹಾರ್ಮೋನ್ ಫ್ಲಕ್ಚುಯೇಷನ್, ಪರ್ಟಿಕ್ಯುಲರ್ಲಿ ಮೆನ್ಸ್ಟ್ರಲ್ ಸೈಕಲಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗುತ್ತೆ, ಹೆಂಗಸರಿಗೆ ಯಾವಾಗಲೂ ತಲೆನೋವು ಬರುತ್ತೆ. ಪ್ರೆಗ್ನೆನ್ಸಿ, ಪೆರಿಮೆನೋಪಾಸ್ ಈ ಟೈಮಲ್ಲಿ ಕೂಡ ಬರ್ಬೋದು. ಇನ್ನು ಎನ್ವೈರ್ಮೆಂಟಲಲ್ಲಿ ಬ್ರೈಟ್ ಲೈಟ್ ಅಥವಾ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಓಡಾಡಿದರೆ, ತುಂಬ ಕಟುವಾದ ವಾಸನೆಗಳು ಕೆಲವು, ಅದಕ್ಕೂ ಕೂಡ ಬರುತ್ತೆ. ವೆದರ್, ತುಂಬ ಚಳಿ ಆದರೂ ಬರುತ್ತೆ, ಬಿಸಿಲಾದರೂ ಬರುತ್ತೆ. ನೆಕ್ಸ್ಟು ಬ್ಯಾರೋಮೆಟ್ರಿಕ್ ಚೇಂಜ್, ಅಂದರೆ ನಾವು ತುಂಬ ಹೈ ಆಲ್ಟಿಟ್ಯೂಡಿಗೆ ಹೋದಾಗ ಕೂಡ ಈ ತಲೆನೋವು ಬರ್ಬೋದು. ಇನ್ನು ತಮ್ಮ ದಿನಚರಿಯಲ್ಲಿ ಒಂದು ಶಿಸ್ತಿಲ್ಲದೆ ಇರೋದು, ಊಟನ ಮಿಸ್ ಮಾಡಿಬಿಡೋದು, ಸರಿಯಾಗಿ ನೀರು ಕುಡಿದೇ ಇರ್ಬೋದು, ಸ್ಲೀಪ್ ಪ್ಯಾಟರ್ನ್, ತುಂಬ ನಿದ್ದೆ ಮಾಡೋದು ಅಥವಾ ನಿದ್ದೆ ಇಲ್ಲದೆ ಇರೋದು, ಎರಡೂ ಕೂಡ ತೊಂದರೆನೇ. ಮೈಗ್ರೇನ್ ಬರ್ದಿದ್ದಂಗೆ ಕೆಲವು ಶಿಸ್ತು ಪಾಲನೆ ಮಾಡಬೇಕಾಗತ್ತೆ. ಲೈಫ್ ಸ್ಟೈಲ್ ಅಡ್ಜಸ್ಟ್ಮೆಂಟ್, ಪರ್ಸ್ನಲ್ ಟ್ರಿಗರಿಂಗ್ ಏಜೆಂಟನ್ನು ಅವಾಯ್ಡ್ ಮಾಡಬೇಕು, ರೆಗ್ಯುಲರಾಗಿ ಏರೋಬಿಕ್ ಎಕ್ಸಸೈಸ್ ಮಾಡಬೇಕು, ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ನಿದ್ದೆ ಮಾಡಬೇಕಾಗತ್ತೆ. ಅತಿಯಾಗಿ ತಿನ್ನೋದು ಅಥವಾ ಉಪವಾಸ ಇರೋದು ಎರಡನ್ನೂ
ಅವಾಯ್ಡ್ ಮಾಡಬೇಕು. ನಿದ್ದೆ ಕೂಡ, ನಿದ್ದೆ ಶಾರ್ಟೇಜ್ ಆದರೂ ಕೂಡ ತೊಂದರೆ, ತುಂಬ ನಿದ್ದೆ ಮಾಡಿದ್ರೂ ಕೂಡ ತೊಂದರೆ ಆಗುತ್ತೆ. ಇದನ್ನೆಲ್ಲ ನಾವು ಸರಿಪಡಿಸ್ಕೋಬೇಕಾಗುತ್ತೆ. ಈ ಥರ ಸಿಮ್ಟಮ್ಸ್ ಇರೋರು ಇದನ್ನು ಉದಾಸೀನ ಮಾಡದೆ ನಿಮ್ಮ ಮನೆ ಹತ್ತಿರುವ ಡಾಕ್ಟ್ರ್ ಅಥವಾ ನ್ಯೂರಾಲಜಿಸ್ಟ್ ಅವರ ಹತ್ರ ಹೋದರೆ ಅವರು ಪರೀಕ್ಷೆ ಮಾಡಿ ನಿಮಗೆ ಅನೇಕ ತರಹ ಮೆಡಿಸಿನ್ ಕೊಡ್ತಾರೆ. ಅದರಲ್ಲಿ ಶುರುವಿನಲ್ಲಿ ಸ್ವಲ್ಪ ಪೇಯ್ನ್ ರಿಲೀಫಿಗೆ ಕೊಡ್ಬೋದು. ಟ್ರಿಪ್ಟಾನ್ ಅಂತ ಬರುತ್ತೆ, ಬೀಟಾ ಬ್ಲಾಕರ್ ಬರುತ್ತೆ, ಆ್ಯಂಟಿ ಡಿಪ್ರೆಸೆಂಟ್, ಆ್ಯಂಟಿ ಸೀಸರ್ ಮೆಡಿಕೇಷನ್ನು, ಬೋಟಾಸ್ ಇಂಜೆಕ್ಷನ್, ಇನ್ನೂ ಅನೇಕ ಥರ ಮಾನೋಕ್ಲೋನಲ್ ಆ್ಯಂಟಿಬಯೋಟಿಕ್ಸ್ ಅಂತೆಲ್ಲ ಬಂದಿದೆ ಇವಾಗ. ನಿಮ್ಮ ವೈದ್ಯರು ಸೂಕ್ತ ಪರೀಕ್ಷೆ ಮಾಡಿ ಸೂಕ್ತವಾದ ಆರೈಕೆಯನ್ನು ಮಾಡ್ತಾರೆ. ಒಂದು ವೇಳೆ ನಾವು ಇದನ್ನು ಉದಾಸೀನ ಮಾಡಿದರೆ ಅನೇಕ ತರಹ ಕಾಂಪ್ಲಿಕೇಶನ್ ಕೂಡ ಆಗ್ಬೋದು. ಅದು ನ್ಯೂರಾಲಜಿಕಲ್ ಅಥವಾ ಸ್ಟ್ರೋಕ್ ಆಗ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್, ಸೈಕಾಲಜಿಕಲ್ ಅಂದರೆ ಆ್ಯಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಬರುತ್ತೆ. ಇನ್ನು ಮೈಗ್ರಾಲೆಪ್ಸಿ ಅಂತ ಹೇಳ್ತೀವಿ, ಅಂದರೆ ಮೈಗ್ರೇನ್ ಇಂಡ್ಯೂಸ್ಡ್ ಎಪಿಲೆಪ್ಸಿ ಅಂತ ಸೀಸರ್, ಭಾಳ ರೇರ್ ಇದು ಕೂಡ ಬರ್ಬೋದು. ಹಾಗಾಗಿ ಇದನ್ನು ಉದಾಸೀನ ಮಾಡದೆ ತತ್ಕ್ಷಣ ನಿಮ್ಮ ವೈದ್ಯರ ಬಳಿ ಹೋಗಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ನಮಸ್ಕಾರ.